ಓ ಹೆನ್ರಿ ಅವರ ಕಥೆಗಳನ್ನು ನೀವು ಕೇಳಿರ್ಬೋದು ವಿದ್ಯಾರ್ಥಿಗಳೇ. ತುಂಬಾನೇ ಬ್ಯೂಟಿಫುಲ್ ಆಗಿರತಕ್ಕಂತಹ ಸ್ಟೋರಿಗಳನ್ನು ಅವರು ಬರೀತಾರೆ. ಪ್ರೀತಿಯಲ್ಲಿ ತ್ಯಾಗ ಅಂತಕ್ಕಂಥದ್ದು ಎಷ್ಟೊಂದು ಮುಖ್ಯ ಆಗಿರುತ್ತೆ, ನಿಸ್ವಾರ್ಥವಾಗಿರತಕ್ಕಂತಹ ಪ್ರೀತಿ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದನ್ನ ಬಹಳಷ್ಟು ಸ್ಟೋರಿಗಳಲ್ಲಿ ಓ ಹೆನ್ರಿ ಅವರು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಸೊ ಪ್ರಸ್ತುತವಾಗಿರತಕ್ಕಂತಹ ಎ ಸರ್ವಿಸ್ ಆಫ್ ಲವ್ ಅಂತಕ್ಕಂತಹ ಈ ಒಂದು ಸ್ಟೋರಿ ಏನಿದೆನೋ ಇಲ್ಲೂ ಕೂಡ ಪ್ರೀತಿಯ ಕುರಿತು ಅವರು ಯಾವ ರೀತಿಯ ಒಂದು ಬ್ಯೂಟಿಫುಲ್ ಆಗಿರೋ ಸ್ಟೋರಿಯನ್ನ ಬರೆದಿದ್ದಾರೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗ್ತೇವೆ. ಬನ್ನಿ ಇದರ ಸಿಂಪಲ್ ಸಮರಿಯನ್ನ ನೋಡ್ತಾ ಹೋಗೋಣ. ಫಸ್ಟ್ ಸೆಂಟೆನ್ಸ್ ಅನ್ನು ಗಮನಿಸಿ. ಎ ಸರ್ವಿಸ್ ಆಫ್ ಲವ್ ಈಸ್ ಎ ಟಚಿಂಗ್ ಶಾರ್ಟ್ ಸ್ಟೋರಿ ಬೈ ಓ ಹೆನ್ರಿ. ಇಟ್ ಶೋಸ್ ಹೌ ಟ್ರೂ ಲವ್ ಮೀನ್ಸ್ ಸ್ಯಾಕ್ರಿಫೈಸ್, ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಸೆಲ್ಫ್ಲೆಸ್ನೆಸ್. ಸೊ ಈ ಒಂದು ಸ್ಟೋರಿಯಲ್ಲೂ ಕೂಡ ಮೊದಲಿಗೆ ಹೇಳಿದಾಗೆ ಪ್ರೀತಿಯ ಕುರಿತು ಅವರು ಬರೀತಾ ಇದ್ದಾರೆ. ಪ್ರೀತಿ ಅಂತಕ್ಕಂಥದ್ದು ಯಾವ ರೀತಿ ನೋಡಿ, ಸ್ಯಾಕ್ರಿಫೈಸ್ ಅಂದ್ರೆ ತ್ಯಾಗವನ್ನು ಒಳಗೊಂಡಿರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಹೊಂದಾಣಿಕೆಯನ್ನು ಒಳಗೊಂಡಿರುತ್ತೆ, ಮತ್ತು ಸೆಲ್ಫ್ಲೆಸ್ನೆಸ್ ಅಂದ್ರೆ ನಿಸ್ವಾರ್ಥತೆಯನ್ನ ಅದು ಒಳಗೊಂಡಿರುತ್ತೆ. ಸೊ ಈ ಸ್ಟೋರಿಯಲ್ಲಿ ಈ ಥೀಮ್ಗಳನ್ನು ಆಧರಿಸಿ ಈ ಒಂದು ಸ್ಟೋರಿಯನ್ನ ಬರೆದಿದ್ದಾರೆ ಓ ಹೆನ್ರಿ ಅವರು. ದ ಸ್ಟೋರಿ ಈಸ್ ಅಬೌಟ್ ಎ ಯಂಗ್ ಮ್ಯಾರಿಡ್ ಕಪಲ್. ಸೊ ಮದುವೆ ಆಗಿರತಕ್ಕಂತಹ ಒಂದು ಯಂಗ್ ಕಪಲ್ ಮೇಲೆ ಈ ಒಂದು ಸ್ಟೋರಿ ಇರತಕ್ಕಂಥದ್ದು. ಅವರ ಹೆಸರನ್ನ ನಾವು ಇಲ್ಲಿ ನೋಡ್ತೇವೆ, ಝೋ ಲ್ಯಾರಬೆಲ್ ಮತ್ತು ಅಂಡ್ ಡೇಲಿಯಾ ಕ್ಯಾರಸರ್ಸ್ ಅಂತಕ್ಕಂತಹ ಎರಡು ಕ್ಯಾರೆಕ್ಟರ್ನ ನಾವು ನೋಡ್ತೇವೆ. ಸಿಂಪಲ್ ಆಗಿ ನಾವು ಝೋ ಮತ್ತು ಡೇಲಿಯಾ ಅಂತ ನೋಡ್ತಾ ಹೋಗೋಣ. ದೇ ಆರ್ ಡೀಪ್ಲಿ ಇನ್ ಲವ್ ಅಂಡ್ ಲಿವ್ ಹ್ಯಾಪಿಲಿ. ಸೊ ಅವರಿಬ್ರು ಕೂಡ ತುಂಬಾ ಪ್ರೀತಿಸ್ತಾ ಇರ್ತಾರೆ, ಒಬ್ರಿಗೊಬ್ರು ಸಂತೋಷದಿಂದ ಜೀವನವನ್ನ ಮಾಡ್ತಾ ಇರ್ತಾರೆ. ದೋ ದೇ ಆರ್ ಪೂರ್, ಅವರು ತುಂಬಾನೇ ಪುವರ್ ಅಂದ್ರೆ ಬಡವರಾಗಿರ್ತಾರೆ, ಅಷ್ಟೊಂದು ಶ್ರೀಮಂತರೇನೋ ಇಲ್ಲ. ಆದ್ರೂ ಕೂಡ ನೋಡಿ, ಪ್ರೀತಿ ಒಂದಿದ್ಬಿಟ್ರೆ ಯಾವ ಶ್ರೀಮಂತಿಕೆಯ ಅವಶ್ಯಕತೆನೂ ಇಲ್ಲ. ಪ್ರೀತಿಯಿಂದ ಅವರಿಬ್ರು ಕೂಡ ಸಂತೋಷದಿಂದಾನೇ ಜೀವನ ಮಾಡ್ತಾ ಇರ್ತಾರೆ. ಬೋತ್ ಹ್ಯಾವ್ ಬಿಗ್ ಡ್ರೀಮ್ಸ್ ಅಂಡ್ ಸ್ಟ್ರಾಂಗ್ ಫೇತ್ ಇನ್ ದೇರ್ ಟ್ಯಾಲೆಂಟ್ಸ್. ಸೊ ಇಬ್ಬರಿಗೂ ಕೂಡ ಕನಸುಗಳಿದ್ದಾವೆ. ಅವರಿಬ್ಬರು ಕೂಡ ಆರ್ಟಿಸ್ಟ್ ಆಗಿರ್ತಾರೆ, ತುಂಬಾನೇ ಟ್ಯಾಲೆಂಟ್ ಅನ್ನು ಅವರು ಹೊಂದಿರ್ತಾರೆ. ಜೋ ಈಸ್ ಎ ಪೇಂಟರ್. ಸೊ ಜೋ ಮಾಡ್ತಕ್ಕಂತಹ ಕೆಲಸ ಏನಪ್ಪಾ ಅಂದ್ರೆ ಅವನೊಬ್ಬ ಪೇಂಟರ್ ಆಗಿರ್ತಾನೆ. ಹಿ ಬಿಲೀವ್ಸ್ ಹಿ ಕ್ಯಾನ್ ಬಿಕಮ್ ಅ ಗ್ರೇಟ್ ಆರ್ಟಿಸ್ಟ್. ಸೊ ಅವನಿಗೊಂದು ಕನಸಿದೆ ಮತ್ತು ನಂಬಿಕೆನೂ ಇದೆ, ಒಂದಲ್ಲ ಒಂದು ದಿನ ನಾನೊಬ್ಬ ಗ್ರೇಟ್ ಆರ್ಟಿಸ್ಟ್ ಆಗ್ತೇನೆ ಅಂತಕ್ಕಂಥದ್ದು. ಡೇಲಿಯಾ ಈಸ್ ಮ್ಯೂಸಿಷಿಯನ್. ಸೊ ಡೇಲಿಯಾ ಕೂಡ ಒಬ್ಬ ಮ್ಯೂಸಿಷಿಯನ್ ಆಗಿರ್ತಾಳೆ. ಶಿ ಲವ್ಸ್ ಮ್ಯೂಸಿಕ್ ಅಂಡ್ ವಾಂಟ್ಸ್ ಟು ಬಿ ಅ ಸಕ್ಸಸ್ಫುಲ್ ಪಿಯಾನಿಸ್ಟ್. ಸೊ ಡೇಲಿಯಾ ಏನಿದ್ದಳೋ ಅವಳು ಕೂಡ ಮ್ಯೂಸಿಕ್ ಅನ್ನ ಪ್ರೀತಿಸ್ತಾ ಇದ್ಲು. ಅವಳು ಒಂದಲ್ಲ ಒಂದು ದಿನ ನಾನು ಕೂಡ ಒಬ್ಬ ಪಿಯಾನಿಸ್ಟ್ ಆಗ್ತೇನೆ ಅಂತೇಳಿ ಅನ್ಕೊಂಡಿರ್ತಾಳೆ. ಆಫ್ಟರ್ ಮ್ಯಾರೇಜ್ ದೇ ಮೂವ್ ಟು ನ್ಯೂಯಾರ್ಕ್ ಸಿಟಿ ಬಿಕಾಸ್ ಇಟ್ ಈಸ್ ಅ ಪ್ಲೇಸ್ ವೇರ್ ಆರ್ಟಿಸ್ಟ್ಸ್ ಕ್ಯಾನ್ ಗ್ರೋ ಅಂಡ್ ಸಕ್ಸೀಡ್. ಮದುವೆ ಆದ ನಂತರದಲ್ಲಿ ಅಮೆರಿಕಾದ ಒಂದು ನ್ಯೂಯಾರ್ಕ್ ಸಿಟಿ ನಿಮಗೆ ಗೊತ್ತಿದೆ ಅಲ್ವಾ, ಆ ಒಂದು ಸಿಟಿಗೆ ಇವರು ಮೂವ್ ಆಗ್ತಾ ಇದ್ದಾರೆ. ಯಾಕೆ ಬಿಗ್ ಸಿಟಿಗೆ ಹೋಗ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಆರ್ಟಿಸ್ಟ್ಗಳಿಗೆ ತುಂಬಾನೇ ಬೆಲೆ ಇರುತ್ತೆ, ಒಂದು ಆರ್ಟಿಸ್ಟ್ಗಳು ಅಲ್ಲಿ ಸಕ್ಸಸ್ಫುಲ್ ಆಗ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ದೊಡ್ಡ ದೊಡ್ಡ ಕನಸುಗಳನ್ನು ಹೊಂದಿರತಕ್ಕಂತಹ ಜೋ ಮತ್ತು ಡೇಲಿಯಾ ಇಬ್ರು ನ್ಯೂಯಾರ್ಕಿಗೆ ಹೋಗ್ತಾರೆ, ತಾವು ಅಲ್ಲಿ ಸಕ್ಸಸ್ ಆಗ್ಬಹುದು ಅಂತೇಳಿ. ಎಟ್ ಫಸ್ಟ್ ಲೈಫ್ ಈಸ್ ಹಾರ್ಡ್. ಸೊ ಈಗ ಸ್ಟಾರ್ಟಿಂಗ್ ಅಲ್ಲಿಗೆ ನ್ಯೂಯಾರ್ಕಿಗೆ ಹೋದಾಗ ಅವರ ಜೀವನ ಸ್ವಲ್ಪ ಕಷ್ಟದಿಂದಾನೇ ಕೂಡಿರುತ್ತೆ. ದೇ ಲಿವ್ ಇನ್ ಎ ಸ್ಮಾಲ್ ಚೀಪ್ ರೂಮ್ ಅಂಡ್ ಹ್ಯಾವ್ ವೆರಿ ಲಿಟಲ್ ಮನಿ. ತುಂಬಾ ಚಿಕ್ಕದಾಗಿರ್ತಕ್ಕಂತಹ ಒಂದು ಕಡಿಮೆ ಬಾಡಿಗೆಯನ್ನ ಸಲ್ಲಿಸ್ತಕ್ಕಂತಹ ಒಂದು ಸಣ್ಣ ರೂಮಲ್ಲಿ ಇಬ್ರು ಕೂಡ ವಾಸವನ್ನ ಮಾಡ್ತಾ ಇರ್ತಾರೆ ಆರಂಭದಲ್ಲಿ, ಮತ್ತು ಅವ್ರ ಹತ್ರ ಅಷ್ಟೊಂದು ಏನು ದುಡ್ಡು ಇರೋದಿಲ್ಲ. ದೇ ಹ್ಯಾವ್ ವೆರಿ ಲಿಟಲ್ ಮನಿ. ಸ್ಟಿಲ್ ದೇ ಆರ್ ವೆರಿ ಹ್ಯಾಪಿ ಬಿಕಾಸ್ ದೇ ಸಪೋರ್ಟ್ ಈಚ್ ಅದರ್ಸ್ ಡ್ರೀಮ್ಸ್. ಅವರೆಷ್ಟೇ ಅವರಿಗೆ ದುಡ್ಡಿನ ಕೊರತೆ ಇದ್ರೂ ಕೂಡ ಅವರು ಸಂತೋಷದಿಂದಾನೇ ಜೀವನವನ್ನ ಮಾಡ್ತಾ ಇದ್ದಾರೆ. ಒಬ್ಬರಿಗೊಬ್ರು ಅವರ ಕನಸುಗಳನ್ನ ಈಡೇರಿಸಲಿಕ್ಕೆ ಒಬ್ಬರಿಗೊಬ್ರು ಸಹಾಯ ಮಾಡ್ತಾ ಇದ್ದಾರೆ. ಅಂದ್ರೆ ಡೇಲಿಯಾ ಏನು ಮ್ಯೂಸಿಷಿಯನ್ ಆಗ್ಬೇಕು ಅನ್ಕೊಂಡಿದ್ಲೋ ಅವಳಿಗೆ ಜೋ ಸಪೋರ್ಟ್ ಮಾಡ್ಲಿಕ್ಕೆ ರೆಡಿ ಇದ್ದಾನೆ. ಅದೇ ರೀತಿ ಜೋ ಏನು ಆರ್ಟಿಸ್ಟ್ ಆಗಬೇಕು ಅನ್ಕೊಂಡಿದ್ನೋ ಅದಕ್ಕೆ ಇವಳು ಕೂಡ ರೆಡಿ ಇದ್ದಾಳೆ. ಜೋ ಸ್ಟಡೀಸ್ ಪೇಂಟಿಂಗ್ ಅಂಡ್ ಡೇಲಿಯಾ ಜಾಯಿನ್ಸ್ ಎ ಮ್ಯೂಸಿಕ್ ಸ್ಕೂಲ್ ಟು ಲರ್ನ್ ಪಿಯಾನೋ. ಸೊ ಅವರು ನೋಡಿ ಪೇಂಟಿಂಗ್ ಅನ್ನ ಕಲೀಲಿಕ್ಕೆ ಅಂತೇಳಿ ಇನ್ನೂ ಹೆಚ್ಚಿನ ಒಂದು ಆರ್ಟ್ ಅನ್ನ ಕಲಿಬೇಕು ಅಂತಕ್ಕಂತಹ ಕನಸಿನಿಂದ ಜೋ ಒಂದು ಪೇಂಟಿಂಗ್ ಕ್ಲಾಸ್ಗೆ ಸೇರ್ಕೊಳ್ತಾನೆ. ಅದೇ ರೀತಿ ಡೇಲಿಯಾ ಕೂಡ ಜಾಯಿನ್ಸ್ ಎ ಮ್ಯೂಸಿಕ್ ಸ್ಕೂಲ್, ಒಂದು ಮ್ಯೂಸಿಕ್ ಸ್ಕೂಲನ್ನು ಸೇರ್ಕೊಳ್ತಾಳೆ. ಯಾಕೆಂದ್ರೆ ಪಿಯಾನೋ ಕಲಿಬೇಕು ಅಂತೇಳಿ. ದೇ ಪ್ರಾಮಿಸ್ ಟು ಹೆಲ್ಪ್ ಈಚ್ ಅದರ್ ಇನ್ ಎವ್ರಿ ಪಾಸಿಬಲ್ ವೇ. ಸೊ ಏನೆಲ್ಲ ಸಾಧ್ಯತೆ ಇದೆನೋ ಹಾಗೆ ಅವರೊಬ್ಬರಿಗೊಬ್ಬರು ಸಹಕಾರವನ್ನು ಕೊಡಲಿಕ್ಕೆ, ಸಪೋರ್ಟ್ ಮಾಡಲಿಕ್ಕೆ ರೆಡಿ ಇದ್ದಾರೆ, ಪ್ರಾಮಿಸ್ ಕೂಡ ಮಾಡಿದ್ದಾರೆ. ಆಫ್ಟರ್ ಸಮ್ ಟೈಮ್ ಮನಿ ಬಿಕಮ್ಸ್ ಎ ಸೀರಿಯಸ್ ಪ್ರಾಬ್ಲಮ್. ಮೊದಲೇನೆ ದುಡ್ಡಿಲ್ಲ ಅವ್ರ ಹತ್ರ, ಬರ್ತಾ ಬರ್ತಾ ಆ ದುಡ್ಡಿನ ಸಮಸ್ಯೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಡೇಲಿಯಾ ಗೆಟ್ಸ್ ಎ ಚಾನ್ಸ್ ಟು ಟೀಚ್ ಮ್ಯೂಸಿಕ್ ಟು ಎ ರಿಚ್ ಲೇಡಿ ನೇಮ್ಡ್ ಮಿಸಸ್ ಕೆರ್ನಿ. ಸೊ ಮಿಸಸ್ ಕೆರ್ನಿ ಅಂತಕ್ಕಂಥವಳಿಗೆ ತಾನು ಮ್ಯೂಸಿಕ್ ಅನ್ನ ಕಲಿಸ್ಲಿಕ್ಕೆ ಹೋಗೋದಾಗಿ ಡೇಲಿಯಾ ಹೇಳ್ತಾಳೆ. ನನಗೊಂದು ಚಾನ್ಸ್ ಸಿಕ್ಕಿದೆ, ಅವಳೊಬ್ಬ ರಿಚ್ ಲೇಡಿ ಆಗಿದ್ದಾಳೆ, ಅವಳಿಗೆ ಏನಾದರೂ ನಾನು ಮ್ಯೂಸಿಕ್ ಅನ್ನು ಕಲಿಸ್ಕೊಟ್ರೆ ನಮಗೆ ದುಡ್ಡು ಸಿಗುತ್ತೆ ಅಂತೇಳಿ ಡೇಲಿಯಾ ಹೇಳ್ತಾಳೆ.
ಶಿ ಸೇಸ್ ಮಿಸಸ್ ಕೆರ್ನಿ ಪೇಸ್ ಹರ್ ವೆಲ್. ಸೊ ಸಾಕಷ್ಟು ದುಡ್ಡು ನನಗೆ ಕೊಡ್ತಾಳೆ ಅಂತ ಹೇಳ್ತಾಳೆ. ಆ್ಯಂಡ್ ಶಿ ಗೋಸ್ ಎವ್ರಿ ಡೇ ಟು ಗಿವ್ ಪಿಯಾನೋ ಲೆಸನ್ಸ್. ಸೊ ನಾ ಪ್ರತಿನಿತ್ಯವೂ ಕೂಡ ಮಿಸಸ್ ಕೆರ್ನಿಯ ಬಳಿಗೆ ಹೋಗಿ ಅವಳಿಗೆ ನಾನು ಪಿಯಾನೋ ಲೆಸನ್ಸ್ಗಳನ್ನು ಮಾಡಿ ಬರ್ತೇನೆ, ಅದರಿಂದ ನನಗೆ ದುಡ್ಡನ್ನು ಕೊಡ್ತಾಳೆ ಅಂತ ಹೇಳಿ ಹೇಳ್ತಾಳೆ. ಜೋ ಈಸ್ ವೆರಿ ಹ್ಯಾಪಿ ಬಿಕಾಸ್ ಡೇಲಿಯಾ ಈಸ್ ಅರ್ನಿಂಗ್ ಮನಿ ಫಾರ್ ದ ಫ್ಯಾಮಿಲಿ. ಸೊ ಈಗ ಜೋಗೆ ತುಂಬಾ ಸಂತೋಷ ಆಗ್ತಾ ಇದೆ, ಯಾಕೆಂದರೆ ಈ ಒಂದು ಕುಟುಂಬಕ್ಕೋಸ್ಕರ ಈಗ ಏನು ಮಾಡ್ತಾ ಇದ್ದಾಳೆ, ಡೇಲಿಯಾ ಒಂದು ಅರ್ನಿಂಗ್ ಅನ್ನು ಸ್ಟಾರ್ಟ್ ಮಾಡಿದ್ದಾಳೆ. ನಮ್ಮ ಕುಟುಂಬ ಸಂತೋಷದಿಂದ ಇನ್ಮೇಲೆ ಇರಬಹುದು ಅಂತೇಳಿ ಜೋ ಕೂಡ ತುಂಬಾನೇ ಸಂತೋಷವನ್ನು ಪಡ್ತಾನೆ. ಜೋ ಇಸ್ ಆಲ್ಸೋ ಸೇಸ್ ದ್ಯಾಟ್ ಹಿ ಈಸ್ ಸೆಲ್ಲಿಂಗ್ ಹಿಸ್ ಪೇಂಟಿಂಗ್ಸ್. ಸೊ ಜೋ ಕೂಡ ಹೇಳ್ತಾನೆ, ನನ್ನ ಒಂದು ಪೇಂಟಿಂಗ್ಗಳು ಕೂಡ ತುಂಬಾನೇ ಮಾರಾಟ ಆಗ್ತಾ ಇದ್ದಾವೆ ಅಂತ ಹೇಳಿ ಅವನು ಹೇಳ್ತಾನೆ. ಹಿ ಟೆಲ್ಸ್ ಡೇಲಿಯಾ ದಟ್ಸ್ ಎ ಮ್ಯಾನ್ ನೇಮ್ಡ್ ಮಿಸ್ಟರ್ ಮ್ಯಾಜಿಸ್ಟರ್ ಅ ಪಿಕ್ಚರ್ ಡೀಲರ್ ಈಸ್ ಬೈಯಿಂಗ್ ಹಿಸ್ ಪೇಂಟಿಂಗ್ಸ್. ಸೊ ಜೋ ಏನು ಹೇಳ್ತಾನೆ ಅಂದರೆ, ನಾನು ಬಿಡಿಸಿರ್ತಕ್ಕಂತಹ ಚಿತ್ರಗಳನ್ನು ಒಬ್ಬ ವ್ಯಕ್ತಿ ಇದ್ದಾನೆ ಮಿಸ್ಟರ್ ಮ್ಯಾಜಿಸ್ಟರ್ ಅಂತಕ್ಕಂಥವನು, ಅವನು ಪಿಕ್ಚರ್ಗಳನ್ನು ಡೀಲ್ ಮಾಡ್ತಾನೆ. ಅಂದರೆ ಯಾರಿಗೆ ಅವಶ್ಯಕತೆ ಇದೆನೋ ಅವರಿಗೆ ಒಯ್ದು ತಲುಪಿಸ್ತಕ್ಕಂಥದ್ದು, ಅಂದರೆ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾ ಇದ್ದಾನೆ, ಇದರಿಂದ ನನಗೆ ದುಡ್ಡು ಸಿಗುತ್ತೆ, ಅವನು ನನ್ನ ಪೇಂಟಿಂಗ್ಸನ್ನು ಕೊಳ್ಳ್ಕೊಳ್ತಾ ಇದ್ದಾನೆ ಅಂಥೇಳಿ ಹೇಳ್ತಾನೆ ಜೋ. ಅಕಾರ್ಡಿಂಗ್ ಟು ಜೋ ಹಿಸ್ ಆರ್ಟ್ ಈಸ್ ಬಿಕಮಿಂಗ್ ಪಾಪ್ಯುಲರ್. ಸೊ ನನ್ನ ಒಂದು ಆರ್ಟ್ ಏನಿದೆನೋ ಇದು ತುಂಬಾನೇ ಪಾಪ್ಯುಲರ್ ಆಗ್ತಾ ಇದೆ, ನನ್ನ ಚಿತ್ರಗಳನ್ನು ಅನೇಕ ಜನ ಮುಗಿಬಿದ್ದು ತೆಗೆದುಕೊಳ್ತಾ ಇದ್ದಾರೆ ಅಂತೇಳಿ ಜೋ ಹೇಳ್ತಾನೆ. ಡೇಲಿಯಾ ಈಸ್ ಪ್ರೌಡ್ ಆಫ್ ಜೋ ಆ್ಯಂಡ್ ಬಿಲೀವ್ಸ್ ಇನ್ ಹಿಸ್ ಸಕ್ಸಸ್. ಸೊ ಡೇಲಿಯಾ ನಂಬ್ತಾ ಇದ್ದಾಳೆ ಜೋನನ್ನು, ಅಂದರೆ ಇವನ ಪೇಂಟಿಂಗ್ಸ್ ತುಂಬಾನೇ ಪಾಪ್ಯುಲರ್ ಆಗ್ತಾ ಇದ್ದೇವೆ ಅಂತೇಳಿ, ಮತ್ತು ಅವನು ಸಕ್ಸಸ್ಫುಲ್ ಏನಾಗ್ತಾ ಇದ್ದಾನೋ ಅದರಿಂದ ಅವಳಿಗೆ ತುಂಬಾನೇ ಖುಷಿ ಆಗುತ್ತೆ. ಬೋತ್ ಜೋ ಆ್ಯಂಡ್ ಡೇಲಿಯಾ ವರ್ಕ್ ಹಾರ್ಡ್ ಆ್ಯಂಡ್ ಆಫನ್ ಕಮ್ ಹೋಮ್ ಟೈರ್ಡ್. ಸೊ ಇವರಿಬ್ಬರು ಕೂಡ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ, ಮನೆಗೆ ಬಂದಾಗ ಅವ್ರಿಗೆ ಸುಸ್ತಾಗ್ತಾ ಇದೆ, ಸಾಕಷ್ಟು ಟೈರ್ಡ್ ಆಗ್ತಾ ಇದ್ದಾರೆ. ಒನ್ ಈವ್ನಿಂಗ್ ಡೇಲಿಯಾ ರಿಟರ್ನ್ಸ್ ಹೋಮ್ ವಿತ್ ಹರ್ ಹ್ಯಾಂಡ್ ಬ್ಯಾಡ್ಲಿ ಬರ್ಂಟ್. ಒಂದು ದಿನ ಡೇಲಿಯಾ ಮನೆಗೆ ಬರ್ತಾಳೆ, ಬಂದಂತಹ ಸಂದರ್ಭದಲ್ಲಿ ಅವಳ ಕೈಗಳೇನಿದವೋ ತುಂಬಾನೇ ಬ್ಯಾಡ್ಲಿ ಬರ್ಟ್ ಅಂದರೆ ಸುಟ್ಟು ಹೋಗಿರ್ತವೆ. ಶಿ ಟೆಲ್ಸ್ ಜೋ ದ್ಯಾಟ್ ಶಿ ಬರ್ಂಟ್ ಹರ್ ಹ್ಯಾಂಡ್ ವೈಲ್ ಕುಕಿಂಗ್ ಎಟ್ ಮಿಸಸ್ ಕೆರ್ನೀಸ್ ಹೌಸ್ ಬಿಕಾಸ್ ದ ಸ್ಟೋವ್ ವಾಸ್ ಬ್ರೋಕನ್. ಸೊ ಇಲ್ಲಿ ಒಂದು ಸುಳ್ಳನ್ನು ಹೇಳ್ತಾ ಇದ್ದಾಳೆ ಡೇಲಿಯಾ. ಏನಪ್ಪಾ ಅಂದ್ರೆ, ಏನು ಅವಳು ಮ್ಯೂಸಿಕ್ ಅನ್ನ ಕಲಿಸ್ಲಿಕ್ಕೆ ಅಂತ ಹೇಳಿ ಮಿಸಸ್ ಕೆರ್ನಿ ಹೋಮ್ಗೆ ಹೋಗ್ತಾ ಇದ್ಲು, ಅವರ ಮನೆಯಲ್ಲಿರ್ತಕ್ಕಂತಹ ಸ್ಟೋವ್ ಕೆಟ್ಟು ಹೋಗಿತ್ತು, ಮುರ್ಕೊಂಡು ಹೋಗಿತ್ತು. ಸೊ ಕುಕ್ ಮಾಡ್ಬೇಕಾದ್ರೆ ಈ ರೀತಿ ಆಯ್ತು ಅಂತೇಳಿ ಒಂದು ಸುಳ್ಳನ್ನು ಹೇಳ್ತಾಳೆ. ಜೋ ಬಿಲೀವ್ಸ್ ಹರ್ ಅಂಡ್ ಫೀಲ್ಸ್ ಸಾರಿ ಫಾರ್ ಹರ್. ಸೊ ಜೋ ಅವಳು ಹೇಳಿರ್ತಕ್ಕಂಥದ್ದನ್ನ ನಂಬ್ತಾನೆ, ಇವಳು ಅಡಿಗೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಸುಟ್ಕೊಂಡಿದ್ದಾಳೆ ಅಂತ ಹೇಳಿ, ಮತ್ತು ಅವನಿಗೆ ತುಂಬಾನೇ ನೋವು ಕೂಡ ಆಗುತ್ತೆ. ದ ನೆಕ್ಸ್ಟ್ ಡೇ ಜೋ ಆಲ್ಸೋ ಕಮ್ಸ್ ಹೋಮ್ ವಿತ್ ಹಿಸ್ ಕೋಟ್ ಟಾರ್ನ್ ಅಂಡ್ ಪೇಂಟ್ ಮಾರ್ಕ್ಸ್ ಆನ್ ಹಿಸ್ ಕ್ಲಾತ್ಸ್. ಮರುದಿನ ಏನಾಗುತ್ತೆ ಅಂದ್ರೆ, ಜೋ ಕೂಡ ಒಂದು ಕೋಟನ್ನು ಹಾಕೊಂಡು ಬಂದಿರ್ತಾನಲ್ವಾ, ಆ ಕೋಟ್ ಮೇಲೆ ತುಂಬಾನೇ ಪೇಂಟಿಂಗ್ ಮಾರ್ಕ್ಸ್ ಇರ್ತವೆ ಮತ್ತು ಆ ಒಂದು ಕ್ಲಾತ್ ಹರಿದೋಗಿರುತ್ತೆ ಸ್ವಲ್ಪ. ಡೇಲಿಯಾ ಬಿಲೀವ್ಸ್ ದ್ಯಾಟ್ ಹಿ ವಾಸ್ ವರ್ಕಿಂಗ್ ಹಾರ್ಡ್ ಆನ್ ಹಿಸ್ ಪೇಂಟಿಂಗ್. ಸೊ ಡೇಲಿಯಾ ಅವಳನ್ನು ನೋಡಿ ನಂಬ್ತಾಳೆ, ಏನಂದ್ರೆ ಇವ್ರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾನೆ, ಹಾಗಾಗಿನೇ ಇವನ ಒಂದು ಕ್ಲಾತ್ಸ್ ಏನಿದಾವೋ ಪೇಂಟಿಂದ ಕೂಡಿದ್ದಾವೆ ಅಂತ ಹೇಳಿ. ಬೋತ್ ಆಫ್ ದೆಮ್ ಕಂಟಿನ್ಯೂ ಟು ಹೈಡ್ ದ ಟ್ರೂತ್ ಫ್ರಮ್ ಈಚ್ ಅದರ್. ಸೊ ಏನನ್ನೋ ಅವರಿಬ್ಬರು ಕೂಡ ಒಬ್ಬರಿಗೊಬ್ಬರು ಬಚ್ಚಿಡ್ತಾ ಇದ್ದಾರೆ. ಲೇಟರ್ ದ ಟ್ರೂತ್ ಈಸ್ ಸ್ಲೋಲಿ ರಿವೀಲ್ಡ್. ಸುಳ್ಳನ್ನ ಎಷ್ಟು ದಿನ ಅಂತ ಹಾಗೆ ಹೇಳ್ಕೊಂಡಿರ್ಲಿಕ್ಕೆ ಆಗುತ್ತೆ, ಸತ್ಯ ಒಂದಲ್ಲ ಒಂದಿನ ಆಚೆ ಬರಲೇಬೇಕಲ್ವಾ. ಸೊ ಸತ್ಯ ಆಚೆ ಬಂತು. ಈಗ ಸತ್ಯ ಏನು ನೋಡಿ. ಜೋ ಲರ್ನ್ಸ್ ದ್ಯಾಟ್ ಡೇಲಿಯಾ ವಾಸ್ ನಾಟ್ ಟೀಚಿಂಗ್ ಪಿಯಾನೋ ಎಟ್ ಆಲ್. ಸೊ ಡೇಲಿಯಾ ಏನು ತಾನು ಪಿಯಾನೋವನ್ನು ಕಲಿಸ್ಲಿಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ಲಲ್ವಾ, ಅದು ಸತ್ಯ ಆಗಿರಲಿಲ್ಲ, ಅದು ಸುಳ್ಳು ಅಂತೇಳಿ ಜೋಗೆ ಗೊತ್ತಾಗುತ್ತೆ. ಇನ್ಫ್ಯಾಕ್ಟ್ ಶಿ ವಾಸ್ ವರ್ಕಿಂಗ್ ಇನ್ ಎ ಲಾಂಡ್ರಿ. ಅದರ ಬದಲಾಗಿ ಅವಳು ಲಾಂಡ್ರಿಯಲ್ಲಿ ಅಂದರೆ ಬಟ್ಟೆಯನ್ನು ತೊಳಿತಕ್ಕಂಥದ್ದು ಅಥವಾ ಅವುಗಳನ್ನು ಐರನ್ ಮಾಡಿಕೊಡ್ತಕ್ಕಂಥದ್ದು ಇಂಥ ಕೆಲಸಕ್ಕೆ ಹೋಗ್ತಾ ಇದ್ದಾಳೆ ಪಾಪ. ವೇರ್ ಹರ್ ಹ್ಯಾಂಡ್ ಗಾಟ್ ಬರ್ನ್ ಬೈ ಹಾಟ್ ಐರನ್ಸ್. ಸೊ ಈ ರೀತಿಯಾಗಿ ಐರನ್ ಮಾಡಬೇಕಾದ್ರೆ ತನ್ನ ಕೈಯನ್ನು ಅವಳು ಸುಟ್ಕೊಂಡಿರ್ತಾಳೆ. She had taken this job secretly so that Joe could continue his painting without worry. ಸೊ ಈ ರೀತಿ ಅವಳು ಆ ಒಂದು ಕೆಲಸಕ್ಕೆ ಹೋಗ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಫ್ಯಾಮಿಲಿಗೆ ಯಾವುದಾದ್ರೂ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಬೇಕೇ ಬೇಕು. ನಾನು ಈ ರೀತಿ ಏನಾದರೂ ಮಾಡಿ ಸಪೋರ್ಟ್ ಮಾಡಿದ್ರೆ ಜೋ ತನ್ನ ಒಂದು ಪೇಂಟಿಂಗ್ ಕೆಲಸ ಏನಿದೆನೋ ಅದನ್ನು ಕಂಟಿನ್ಯೂ ಮಾಡ್ಬೋದು, ಅವನ ಕನಸನ್ನು ಅವನು ಗುರಿಯನ್ನ ತಲುಪಬಹುದು ಅಂತಕ್ಕಂಥ ಒಂದು ಆಸೆಯಿಂದ ಇವಳು ಜೋಗೆ ಸಪೋರ್ಟ್ ಮಾಡಬೇಕು ಅಂತೇಳಿ ಸುಳ್ಳನ್ನ ಹೇಳಿರ್ತಾಳೆ. At the same time, Delia discovers that Joe was not selling paintings. ಸೊ ಅದೇ ಸಮಯಕ್ಕೆ ಸರಿಯಾಗಿ ಡೇಲಿಯಾಗೂ ಕೂಡ ಗೊತ್ತಾಗುತ್ತೆ, ಅದೇನಪ್ಪ ಅಂದರೆ ಜೋ ತನ್ನ ಪೇಂಟಿಂಗ್ಸನ್ನು ಸೆಲ್ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು. ಹಿ ವಾಸ್ ಆ್ಯಕ್ಚುಲಿ ವರ್ಕಿಂಗ್ ಆಸ್ ಎ ಮ್ಯಾನುವಲ್ ಲೇಬರರ್. ಸೊ ಅವನು ಒಬ್ಬ ಕಾರ್ಮಿಕನಾಗಿ ಕೆಲಸವನ್ನು ಮಾಡ್ತಾ ಇದ್ದಾನೆ, ಅವನದು ಫಿಸಿಕಲ್ ವರ್ಕ್ ಆಗಿರುತ್ತೆ. ಡೂಯಿಂಗ್ ಹಾರ್ಡ್ ಫಿಸಿಕಲ್ ವರ್ಕ್ ಟು ಅರ್ನ್ ಮನಿ ಫಾರ್ ಡೇಲಿಯಾಸ್ ಮ್ಯೂಸಿಕ್ ಲೆಸನ್ಸ್. ಸೊ ಏನಾದರೂ ಮಾಡಿ ಡೇಲಿಯಾನ
ಏನಿದ್ದಾಳೋ ಅವಳ ಒಂದು ಮ್ಯೂಸಿಕ್ ಲೆಸನ್ಸ್ ಕೊಡಲಿಕ್ಕೆ ಅವಳು ಹೋಗ್ತಾ ಇದ್ದಾಳೆ. ಅವಳಿಗೆ ನಾನು ಸಪೋರ್ಟ್ ಮಾಡಬೇಕು, ಅವಳು ಒಂದು ಮ್ಯೂಸಿಕ್ಕನ್ನು ಕಲಿಸ್ತಕ್ಕಂತಹ ಕೆಲಸ ಏನಿದೆನೋ ಅದು ನಿಲ್ಲಬಾರ್ದು ಅಂತೇಳಿ ಆ ಒಂದು ಡೇಲಿಯಾಳ ಮ್ಯೂಸಿಕ್ ಸಪೋರ್ಟ್ ಮಾಡಲಿಕ್ಕೆ ಅಂತೇಳಿ ಇವನು ಕೂಡ ದೈಹಿಕವಾಗಿರ್ತಕ್ಕಂತಹ ಶ್ರಮವನ್ನು ಪಡ್ತಾ ಇರ್ತಾನೆ. ಇವನ ಪೇಂಟಿಂಗ್ಸ್ ಕೂಡ ಸೇಲ್ ಆಗ್ತಾ ಇರೋದಿಲ್ಲ. ಸೊ ಇವನು ಕೂಡ ಸುಳ್ಳು ಹೇಳಿರ್ತಾನೆ. Both Zoe and Delia realized that each of them was sacrificing their own dreams for the sake of the other. ಸೊ ಅವರಿಬ್ಬರು ಕೂಡ ತಮ್ಮ ಒಂದು ಕನಸುಗಳನ್ನು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ, ಅಂದರೆ ತ್ಯಾಗವನ್ನು ಮಾಡ್ತಾ ಇದ್ದಾರೆ. ಅವ್ರು ಏನೆಲ್ಲವನ್ನ ಗುರಿ ಇಟ್ಕೊಂಡಿದ್ರು, ಕನಸಿಟ್ಕೊಂಡಿದ್ರು, ಅದು ಸಾಕಾರಗೊಳ್ಳದೇ ಇದ್ರೂ ಪರವಾಗಿಲ್ಲ, ತನ್ನ ಒಂದು ಪ್ರಿಯಕರ ಅಥವಾ ಪ್ರಿಯತಮೆ ಏನಿದ್ದಾರೋ ಅವರು ಸಕ್ಸಸ್ಫುಲ್ ಆಗಬೇಕು ಅಂತಕ್ಕಂಥ ಒಂದು ಕನಸನ್ನು ಅವರಿಬ್ಬರು ಕೂಡ ಪರಸ್ಪರ ಹೊಂದಿರ್ತಾರೆ. ದೇ ವರ್ ಲೈಯಿಂಗ್ ಬಟ್ ದ ಲೈಸ್ ವರ್ ಬಾರ್ನ್ ಔಟ್ ಆಫ್ ಲವ್ ಆ್ಯಂಡ್ ಕೇರ್. ಎಸ್, ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ನಿಜ, ಆದರೆ ಅವರ ಸುಳ್ಳುಗಳು ಎಲ್ಲಿಂದ ಜನ್ಮ ತಾಳಿದವಪ್ಪ ಅಂದರೆ ಅವರ ಒಂದು ಪ್ರೀತಿಯಿಂದ ಮತ್ತು ಅವರಿಗೆ ಒಬ್ಬರ ಮೇಲೆ ಒಬ್ಬರಿಗೆ ಇರ್ತಕ್ಕಂಥ ಒಂದು ಕಾಳಜಿಯಿಂದ. ಇನ್ ದ ಎಂಡ್ ದೆರ್ ಇಸ್ ನೋ ಆಂಗರ್ ಆ್ಯಂಡ್ ಸ್ಯಾಡ್ನೆಸ್ ಬಿಟ್ವೀನ್ ದೆಮ್. ಸೊ ಅವರಿಬ್ಬರು ಕೂಡ ಕೊನೆ ಭಾಗದಲ್ಲಿ ಒಬ್ಬರ ಮೇಲೆ ಒಬ್ಬರೇನು ಕೋಪ ಮಾಡ್ಕೊಳ್ಳೋದಿಲ್ಲ, ಬೇಸರವನ್ನು ಕೂಡ ಮಾಡ್ಕೊಳ್ಳೋದಿಲ್ಲ. ಇನ್ಸ್ಟೆಡ್ ದೇರ್ ಲವ್ ಬಿಕಮ್ಸ್ ಸ್ಟ್ರಾಂಗರ್. ಇನ್ನೂ ಅವರ ಪ್ರೀತಿ ಸ್ಟ್ರಾಂಗ್ ಆಗುತ್ತೆ. ದೇ ಅಂಡರ್ಸ್ಟ್ಯಾಂಡ್ ದಟ್ ಟ್ರೂ ಲವ್ ಮೀನ್ಸ್ ಸರ್ವಿಂಗ್ ದ ಅದರ್ ಪರ್ಸನ್ ಈವನ್ ಎಟ್ ದ ಕಾಸ್ಟ್ ಆಫ್ ಪರ್ಸನಲ್ ಡ್ರೀಮ್ಸ್. ಸೊ ಅವರಿಬ್ಬರು ಕೂಡ ಅರ್ಥ ಮಾಡ್ಕೊಳ್ತಾರೆ, ಅದೇನಪ್ಪ ಅಂದರೆ ಪ್ರೀತಿ ಅಂದರೆ ಅದು ತ್ಯಾಗ ಅಂತಕ್ಕಂಥದ್ದನ್ನ, ಒಬ್ಬರ ಕನಸು ಈಡೇರಬೇಕು ಅಂತೇಳಿ ಮತ್ತೊಬ್ಬರು ಅಲ್ಲಿ ತ್ಯಾಗವನ್ನ ಮಾಡ್ತಾ ಇದ್ದಾರೆ, ಇನ್ನೊಬ್ಬರಿಗೋಸ್ಕರ ಸರ್ವಿಂಗ್ ಅಂದರೆ ಒಂದು ಸೇವೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಸ್ಟೋರಿಯಲ್ಲಿ ಇರ್ತಕ್ಕಂತಹ ಥೀಮ್ಸ್ ಅಥವಾ ಮೆಸೇಜ್ ಅನ್ನ ಗಮನಿಸಬಹುದು. ದ ಸ್ಟೋರಿ ಟೀಚಸ್ ದ್ಯಾಟ್ ಟ್ರೂ ಲವ್ ಈಸ್ ಸೆಲ್ಫ್ಲೆಸ್, ಅಂದರೆ ನಿಸ್ವಾರ್ಥತೆ ಇರುತ್ತೆ ಇಲ್ಲಿ. ಲವ್ ಮೀನ್ಸ್ ಸ್ಯಾಕ್ರಿಫೈಸ್, ಪ್ರೀತಿ ಅಂದರೆ ತ್ಯಾಗ. ಸರ್ವಿಂಗ್ ಯುವರ್ ಲವ್ಡ್ ಒನ್ ಈಸ್ ದ ಗ್ರೇಟೆಸ್ಟ್ ಫಾರ್ಮ್ ಆಫ್ ಲವ್. ಸೊ ನಮ್ಮ ಒಂದು ಪ್ರಿಯತಮೆ ಅಥವಾ ಪ್ರಿಯಕರ ಏನಿರ್ತಾರೋ ಅವರಿಗೆ, ಅಂದರೆ ನಮ್ಮನ್ನು ಪ್ರೀತಿಸ್ತಕ್ಕಂತಹ ವ್ಯಕ್ತಿ ಯಾರಿರ್ತಾರೋ ಅವರಿಗೋಸ್ಕರ ನಾವು ಸೇವೆಯನ್ನ ಮಾಡ್ತಕ್ಕಂಥದ್ದೇ ನಿಜವಾಗಿರ್ತಕ್ಕಂತಹ ಪ್ರೀತಿ ಅಂತೇಳಿ ಪೋಯೆಟ್ ಅವರು ಹೇಳ್ತಾರೆ. ಇನ್ನು ಈ ಒಂದು ಟೈಟಲ್ನ ಮೀನಿಂಗ್ ಅನ್ನು ಗಮನಿಸೋದಾದ್ರೆ, ಇಟ್ ಈಸ್ ಅ ವೆರಿ ಮೀನಿಂಗ್ಫುಲ್ ಬಿಕಾಸ್ ಬೋತ್ ಜೋ ಅಂಡ್ ಡೇಲಿಯಾ ಸರ್ವ್ ಈಚ್ ಅದರ್ ಸೈಲೆಂಟ್ಲಿ ಅಂಡ್ ಲವಿಂಗ್ಲಿ. ವಿದ್ಯಾರ್ಥಿಗಳೇ, ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತೆ ಯಾವುದಾದ್ರೂ ನಿಮಗೆ ಲೆಸನ್ ಬೇಕು ಅಂದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ವಿದ್ಯಾರ್ಥಿಗಳೇ. ಅದರ ರೈಟರ್ ನೇಮ್ ಅನ್ನು ಕೂಡ ಮೆನ್ಷನ್ ಮಾಡಿ, ಅಂದ್ರೆ ನನಗೆ ಈಸಿಯಾಗಿ ಆ ಒಂದು ಸಮರಿಯನ್ನು ನಿಮಗೆ ಕೊಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗೇನೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತೋದನ್ನು ಕೂಡ ಮರಿಬೇಡಿ ವಿದ್ಯಾರ್ಥಿಗಳೇ. ಮತ್ತೆ ಸಿಗೋಣ. ಟೇಕ್ ಕೇರ್ ಅಂಡ್ ಆಲ್ ದ ಬೆಸ್ಟ್.